Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಮಂಗಳವಾರ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಅಂದ್ರೆ ಜೂನ್ 23ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಯಾವ್ದೆಲ್ಲ ಟಾಪಿಕ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡೋಣ. ಬೊಲಿವಿಯಾ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ನ ಅಂಡರ್ ಅಲ್ಲಿ, ಎಸ್ಪೆಷಲಿ ಜಿಯೋಗ್ರಫಿ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಬೊಲಿವಿಯಾನ ನೋಡೋಣ. ನಂತರ ಕಾಮಾಖ್ಯ ದೇವಿ ಟೆಂಪಲ್, ಯಾಕಂದ್ರೆ ಆರ್ಟ್ ಅಂಡ್ ಕಲ್ಚರ್ ಅಂಡರ್ ಅಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಅಂಬುಬಾಚಿ ಫೆಸ್ಟಿವಲ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ವಾಯ್ಗಾಯ್ ರಿವರ್ ಬಗ್ಗೆ ಕೂಡ ನ್ಯೂಸ್ ಅಲ್ಲಿದೆ ಪೊಲ್ಯೂಷನ್ಗೋಸ್ಕರ. ಸೊ ಅದನ್ನು ಕೂಡ ನೋಡ್ಕೊಳ್ಳೋಣ. ಇಲ್ಲಿ ಗಾರ್ಬೇಜ್ ಡಂಪಿಂಗ್ ಜಾಸ್ತಿ ಆಗಿದೆ ಅದಕ್ಕೆ. ನಂತರ ಟ್ರೆಡಿಷನಲ್ ತ್ರಿಪುರ ಸರಿಂಡ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ಗೆ, ಇದೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್, ಇದಕ್ಕೆ GI ಟ್ಯಾಗ್ ದೊರೆತಿದೆ, ಅದನ್ನ ನೋಡೋಣ. ನಂತರ ನಿರ್ಭಯ ಚೇತನ. ಈ ನಿರ್ಭಯ ಚೇತನ ಅಂದ್ರೆ ಏನು, ಯಾಕೆ ನಿರ್ಭಯ ಚೇತನ ನ್ಯೂಸ್ ಅಲ್ಲಿ ಇದೆ ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ಬೊಲಿವಿಯಾ. ಬೊಲಿವಿಯಾದ ಫಿಸಿಯೋಗ್ರಫಿ ಮತ್ತೆ ಜಿಯೋಪಾಲಿಟಿಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಬೊಲಿವಿಯಾ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಬೊಲಿವಿಯನ್ ಪ್ರೆಸಿಡೆಂಟ್ ಅವರು ಬೊಲಿವಿಯಾದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಫಾರ್ಮ್ ಮಾಡಿದ್ದಾರೆ. ಸ್ಟೇಟ್ ಕಂಟ್ರಿಯಲ್ಲಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿರೋದ್ರಿಂದ ಬೊಲಿವಿಯಾ ನ್ಯೂಸ್ ಅಲ್ಲಿದೆ. ಸೊ ಎಮರ್ಜೆನ್ಸಿ ಯಾಕೆ ಅಂತ ಹೇಳಿದ್ರೆ, ಎಕನಾಮಿಕ್ ಅಂಡ್ ರಿಸೋರ್ಸ್ ಶಿಫ್ಟ್ ಆಗಿರೋದ್ರಿಂದ, ಸ್ಟ್ರಕ್ಚರಲ್ಲಿ ಚೇಂಜಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಎಮರ್ಜೆನ್ಸಿಯನ್ನ ಫಾರ್ಮ್ ಮಾಡಿದ್ದಾರೆ. ಇನ್ನ ಬೊಲಿವಿಯಾ ಕಂಟ್ರಿಯ ಬಾರ್ಡರ್ ಕಂಟ್ರೀಸ್ ಗಳನ್ನ ನೋಡ್ಕೊಂಡ್ರೆ, ಬೊಲಿವಿಯಾಗೆ ಯಾವ್ಯಾವ ಕಂಟ್ರೀಸ್ ಗಳು ಬಾರ್ಡರ್ ಇದೆ ಅಂತ ಹೇಳಿದ್ರೆ, ಬ್ರೆಜಿಲ್, ಪರಗ್ವೆ, ಅರ್ಜೆಂಟೀನಾ, ಚಿಲೆ ಮತ್ತೆ ಪೆರು. ಬ್ರೆಜಿಲ್ ನಾರ್ತ್ ಈಸ್ಟರ್ನ್ ಕಡೆಗೆ ಬಾರ್ಡರ್ ಇದೆ. ನಂತರ ಪರುಗ್ವೆ ಬಂದ್ಬಿಟ್ಟು ಪರುಗ್ವೆ ಸೌತ್ ಈಸ್ಟ್ ರೀಜನ್ ಗೆ ಬಾರ್ಡರ್ ಇದೆ. ನಂತರ ಅರ್ಜೆಂಟೀನಾ ಸೌತ್ ರೀಜನ್, ಇದು ಅರ್ಜೆಂಟೀನಾ ಸೌತ್ ರೀಜನ್ ಅಲ್ಲಿ ಬಾರ್ಡರ್ ಇರೋದನ್ನ ನೋಡಬಹುದಾಗುತ್ತೆ. ಇದು ಚಿಲೆ, ಈ ಲಾಂಗ್ ಇದು ನೋಡ್ಬೋದಲ್ಲ, ಇದು ಚಿಲೆ ಬಂದ್ಬಿಟ್ಟು ಸೌತ್ ವೆಸ್ಟ್ ರೀಜನ್ ಅಲ್ಲಿ ಬಾರ್ಡರ್ ಇದೆ. ನೆಕ್ಸ್ಟ್ ಪೆರು ಬಂದ್ಬಿಟ್ಟು ಸೌತ್ ವೆಸ್ಟ್ ರೀಜನ್ ಅಲ್ಲಿ ಬಾರ್ಡರ್ ಇರೋದನ್ನ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಬಾರ್ಡರ್ ಇರೋದನ್ನ ನೋಡಬಹುದಾಗುತ್ತೆ. ಒಟ್ಟು 5 ಕಂಟ್ರೀಸ್ಗಳು ಬೊಲಿವಿಯಾಗೆ ಬಾರ್ಡರ್ ಇರುವಂತಹ ಕಂಟ್ರೀಸ್ಗಳು. ಅಂಡ್ ಇದರ ಕಾನ್ಸ್ಟಿಟ್ಯೂಷನಲ್ ಕ್ಯಾಪಿಟಲ್ ಬಂದ್ಬಿಟ್ಟು, ಅಂದ್ರೆ ಪೊಲಿಟಿಕಲ್ ಕ್ಯಾಪಿಟಲ್ ಬಂದ್ಬಿಟ್ಟು ಸಾರ್ಸ್. ನಂತರ ಇದರ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಬಂದ್ಬಿಟ್ಟು ಲಾಪಾಸ್. ಸೊ ಒಟ್ಟು 2 ಕ್ಯಾಪಿಟಲ್ಸ್ ಗಳನ್ನ ಒಳಗೊಂಡಿದೆ ಬೊಲಿವಿಯಾ. ಅಂಡ್ ಇಲ್ಲಿರುವಂತಹ ಮೌಂಟೇನ್ ರೇಂಜ್ ಅನ್ನ ನೋಡ್ಕೊಂಡ್ರೆ, ಇಲ್ಲಿ ಆಂಡ್ಸ್ ಮೌಂಟೈನ್ ವಿಚ್ ಡಿವೈಡ್ಸ್ ಇಂಟು ಕಾರ್ಡಿಲೆರಾ ಮತ್ತೆ ಆಕ್ಸಿಡೆಂಟಲ್ ಅಂಡ್ ಓರಿಯೆಂಟಲ್ ಅನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಪೀಕು ಆಂಡ್ಸ್ ಮೌಂಟೈನ್ ಅಲ್ಲಿ ನೆವೋದೋ ಸಜಮಾ ಅನ್ನೋದು ಹೈಯೆಸ್ಟ್ ಪೀಕ್ ಆಗಿದೆ. ಬರೀ ಆಂಡ್ಸ್ ಮೌಂಟೈನ್ ತುಂಬಾ ಲಾಂಗ್ ಆಗಿ ಇಲ್ಲಿ ಸ್ಪ್ರೆಡ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ನಂತರ ರಿವರ್ ಸಿಸ್ಟಮ್ ಅನ್ನ ನೋಡೋಣ. ಸೊ ಇಲ್ಲಿರುವಂತಹ ಮೇಜರ್ ರಿವರ್ ಸಿಸ್ಟಮ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಬೆನಿ, ನಂತರ ದೆಸಾಕುಡಾರು, ಗೊಪಾರೋ, ನಂತರ ಮ್ಯಾಡ್ರಿದೆ, ಡಿಯಾಸ, ಮ್ಯಾಮೋರ್, ಈ ರೀತಿಯಾದಂತಹ ಮೇಜರ್ ರಿವರ್ಸ್ ಗಳನ್ನ ನೋಡ್ಬೋದು. ಇನ್ನ ಲೇಕ್, ಟಿಟಿಕಾಕಾ ಲೇಕ್ ಅಂತ ಹೇಳಿ ನೋಡಿರ್ತೀವಿ. ಟಿಟಿಕಾಕಾ ಲೇಕು ಮೇಜರ್ ಲೇಕ್ ಈ ರೀಜನ್ ಅಲ್ಲಿ, ವಿಚ್ ಇಸ್ ಬಿಟ್ವೀನ್ ದ ಪೆರು ಟು ದ ವೆಸ್ಟ್ ಅಂಡ್ ಬೊಲಿವಿಯಾ ಟು ದ ಈಸ್ಟ್. ಪೆರು ಮತ್ತೆ ಬೊಲಿವಿಯಾದ ನಡುವೆ ಇರುವಂತಹದ್ದೇ ಟಿಟಿಕಾಕಾ ಲೇಕ್. ಟಿಟಿಕಾಕಾ ಲೇಕ್ ಬಂದ್ಬಿಟ್ಟು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಸೌತ್ ಅಮೆರಿಕಾ. ಎಂಟೈರ್ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅನ್ನ ತಗೊಂಡ್ರೆ, ಈ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಟಿಟಿಕಾಕಾ ಲೇಕ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಆಗಿ ನೋಡಬಹುದಾಗುತ್ತೆ. ಸೊ ಇದಿಷ್ಟು ಬೊಲಿವಿಯಾ ಕಂಟ್ರಿಯ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಜಿಯೋಗ್ರಫಿ ಅಂಡ್ ಫಿಸಿಯೋಗ್ರಫಿ ಆಫ್ ಬೊಲಿವಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is the only completely landlocked nation situated on the
ಸೌತ್ ಅಮೆರಿಕನ್ ಕಾಂಟಿನೆಂಟ್. ಇದು ರಾಂಗ್. ಯಾಕಂದ್ರೆ ಇಲ್ಲಿ ನೀವು ಇಮೇಜ್ ಅನ್ನ ನೋಡ್ಕೊಂಡ್ರೆ ಈ ಇಮೇಜ್ ಅಲ್ಲಿ ಬೇರೆ ಬೇರೆ ಕಂಟ್ರೀಸ್ ಗಳು ಕೂಡ ಈವನ್ ಇಲ್ಲೂ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರಿಯನ್ನ ನೋಡಬಹುದಾಗತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಬೊಲಿವಿಯಾ ಓನ್ಲಿ ಒನ್ ಕಂಟ್ರಿ ಅಲ್ಲ, ಇಟ್ ಈಸ್ ಒನ್ ಆಫ್ ದ ಲ್ಯಾಂಡ್ ಲಾಕ್ಡ್ ಕಂಟ್ರಿ ವಿಚ್ ಇಸ್ ಲೊಕೇಟೆಡ್ ಇನ್ ಸೌತ್ ಅಮೆರಿಕಾ. ಎರಡನೇ ಸ್ಟೇಟ್ಮೆಂಟ್, ದ ಲೇಕ್ ಟಿಟಿಕಾಕಾ ಫಾರ್ಮ್ಸ್ ಐ ಲ್ಯಾಟಿಟ್ಯೂಡ್ ನ್ಯಾಚುರಲ್ ಬೌಂಡ್ರಿ ಬಿಟ್ವೀನ್ ದ ವೆಸ್ಟರ್ನ್ ಬೊಲಿವಿಯಾ ಅಂಡ್ ದ ಪೆರು. ಇದು ಸರಿಯಾದ ಉತ್ತರ. ದ ಸಾರ್ಸ್ ಆಕ್ಟ್ಸ್ ಆಸ್ ದ ಅಫಿಷಿಯಲ್ ಕಾನ್ಸ್ಟಿಟ್ಯೂಷನಲ್ ಕ್ಯಾಪಿಟಲ್ ಆಫ್ ದ ಸ್ಟೇಟ್. ಇದು ಕೂಡ ಸರಿಯಾದ ಉತ್ತರ. ಸೊ ಫಸ್ಟ್ ಒನ್ ರಾಂಗ್ ಅಂತ ಹೇಳಿದ್ರೆ ಆನ್ಸರ್ ಬಂದು 2 and 3 is the right answer for this particular question. ನೆಕ್ಸ್ಟ್, ಕಾಮಾಖ್ಯ ಟೆಂಪಲ್ ಮತ್ತೆ ಅಂಬುಬಾಚಿ ಫೆಸ್ಟಿವಲ್ ಬಗ್ಗೆ ನೋಡ್ಕೊಳ್ಳೋಣ. ಅಂಬುಬಾಚಿ ಫೆಸ್ಟಿವಲ್ ಯೂಶಲಿ ಮಾನ್ಸೂನ್ ಟೈಮ್ ಅಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳಾಗತ್ತೆ. ಎಲ್ಲಿ ಅಂಬುಬಾಚಿ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ? ಅಸ್ಸಾಂನ ಗೌಹಾಟಿಯಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ ಇದೆ, ಅಲ್ಲಿ ಅಂಬುಬಾಚಿ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಯೂಶಲಿ ಜೂನ್ ಮಂತ್ ಅಲ್ಲಿ ಅಂಬುಬಾಚಿ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ, ವಿಚ್ ವಾಸ್ ಹೆಲ್ಡ್ ಇನ್ ಮಾನ್ಸೂನ್ ಸೀಸನ್. ಅಂಬುಬಾಚಿ ಫೆಸ್ಟಿವಲ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದನ್ನ ಇಲ್ಲಿರುವಂತಹ ದೇವಿಯ ಹೆಸರು ಬಂದ್ಬಿಟ್ಟು ಕಾಮಾಖ್ಯ ದೇವಿ. ಸೊ ಈ ಕಾಮಾಖ್ಯ ದೇವಿಯ ಪೀರಿಯಡ್ ಟೈಮ್ ಅನ್ನ ಆನ್ಯುಯಲ್ ಮೆನ್ಸ್ಟ್ರುಯೇಷನ್ ಅಂತ ಹೇಳಿ ಕರಿತೀವಿ. ಇದು ಮಂತ್ಲಿ ಮೆನ್ಸ್ಟ್ರುಯೇಷನ್ ಅಲ್ಲ, ಇದು ಆನ್ಯುಯಲ್ ಮೆನ್ಸ್ಟ್ರುಯೇಷನ್. ಸೊ ಈ ಆನ್ಯುಯಲ್ ಮೆನ್ಸ್ಟ್ರುಯೇಷನ್ ನ ಸೆಲೆಬ್ರೇಟ್ ಮಾಡೋದೇ ಕಾಮಾಖ್ಯ ದೇವಿಯ ಅಂಬುಬಾಚಿ ಫೆಸ್ಟಿವಲ್. ಸೊ ಹಾಗಾಗಿ ಈ ಮೆನ್ಸ್ಟ್ರುಯೇಷನ್ ನ ಸೆಲೆಬ್ರೇಟ್ ಮಾಡ್ತಿರೋ ಫೆಸ್ಟಿವಲ್ ಅಂಬುಬಾಚಿ ಫೆಸ್ಟಿವಲ್. ಇನ್ನು ಕಾಮಾಖ್ಯ ದೇವಿ ಟೆಂಪಲ್ ಅನ್ನ ನೋಡ್ಕೊಳ್ಳೋಣ. ಕಾಮಾಖ್ಯ ದೇವಿ ಟೆಂಪಲ್ ಬಂದ್ಬಿಟ್ಟು ನೀಲಾಚಲ್ ಹಿಲ್ ಅಲ್ಲಿ ಇದೆ. ಯಾವ ಹಿಲ್ ಅದು? ನೀಲಾಚಲ್ ಹಿಲ್. ಸೊ ನೀಲಾಚಲ್ ಹಿಲ್ ಅಲ್ಲಿ ಇದನ್ನ ನೋಡಬಹುದಾಗತ್ತೆ. ಅಂಡ್ ಆಲ್ಸೋ ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿಯ ದಡದಲ್ಲಿ ನಾವು ಕಾಣಬಹುದು. ಅಂಡ್ ಇದರ ಆರ್ಕಿಟೆಕ್ಚರು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದರ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ನಗರ ಸ್ಟೈಲ್ ಅಲ್ಲಿ ಇದೆ. ನಾಟ್ ಓನ್ಲಿ ಅ ನಗರ ಸ್ಟೈಲ್, ಇಟ್ ಈಸ್ ಆಲ್ಸೋ ಮಿಕ್ಸ್ ಆಫ್ ಸಾರಸನಿಕ್ ಅಥವಾ ಮೊಘಲ್ ಸ್ಟೈಲ್ ಡೂಮ್ಸ್. ಸೊ ಕಾಮಾಖ್ಯ ದೇವಿ ಟೆಂಪಲಿನ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಬ್ಲೆಂಡ್ ಆಫ್ ದ ನಗರ ಸ್ಟೈಲ್ ಅಂಡ್ ಆಲ್ಸೋ ಮೊಘಲ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಹುದು. ಸೊ ಎರಡು ಆರ್ಕಿಟೆಕ್ಚರ್ ಅನ್ನ ಒಳಗೊಂಡಿರೋದೇ ಕಾಮಾಖ್ಯ ದೇವಿಯ ಟೆಂಪಲ್ ಅಲ್ಲಿ ನಾವು ಕಾಣ್ಬೋದಾಗುತ್ತೆ. ನಗರ ಸ್ಟೈಲ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನೇನೆಲ್ಲ ಇರುತ್ತೆ ಅಲ್ಲಿ, ಶಿಖರ ಈ ತರದೆಲ್ಲ ಇರುತ್ತಲ್ವಾ. ಅದ್ರ ಜೊತೆಗೆ ಕಾಮಾಖ್ಯ ದೇವಿ ಟೆಂಪಲ್ ಅಲ್ಲಿ ಧೂಮ್ಸ್ ಕೂಡ ಇದೆ. ಈ ಧೂಮ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಮೊಘಲ್ ಆರ್ಕಿಟೆಕ್ಚರ್ ಅನ್ನ ಬ್ಲೆಂಡ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಅಂಡ್ ಮೊಘಲ್ ಆರ್ಕಿಟೆಕ್ಚರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಾರಸೆನಿಕ್ ಆರ್ಕಿಟೆಕ್ಚರ್. ಸಾರಸೆನಿಕ್ ಆರ್ಕಿಟೆಕ್ಚರ್. ಓಕೆನಾ? ನೆಕ್ಸ್ಟ್, ಈ ನಗರ ಆರ್ಕಿಟೆಕ್ಚರ್ ಮತ್ತೆ ಸರಾಸನಿಕ್ ಆರ್ಕಿಟೆಕ್ಚರ್ ಎರಡು ಕೂಡ ಮಿಕ್ಸ್ ಆಗಿರೋದನ್ನ ನೀಲಾಚಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳಿ ಇಲ್ಲಿ ಕರೆಯಲಾಗತ್ತೆ. ನೀಲಾಚಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲಿ ಎರಡು ಮೊಘಲ್ ಮತ್ತೆ ನಗರ ಆರ್ಕಿಟೆಕ್ಚರ್ ಎರಡು ಕೂಡ ಬ್ಲೆಂಡ್ ಆಗಿದೆ ಅಲ್ವಾ, ಆ ರೀಜನ್ ಅಲ್ಲಿ ಇದನ್ನ ನೀಲಾಚಲ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ನಂತರ ಇದರಲ್ಲಿ ಒಟ್ಟು 5 ಚೇಂಬರ್ಸ್ ಅನ್ನ ನಾವು ಕಾಣ್ಬೋದು. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ನಗರ ಆರ್ಕಿಟೆಕ್ಚರ್ ಅಂದ್ರೆ ಆಬ್ವಿಯಸ್ಲಿ ಗರ್ಭಗೃಹ ಇರುತ್ತೆ, ನಂತರ ಅಂತರಾಳ ಇರುತ್ತೆ. ಅಂತರಾಳ 2 ರೂಫ್ ಡಿಸೈನ್ ಇಂದ ಆಗಿರೋದು ಅಂತರಾಳ. ಅಂತರಾಳ ಆದ್ಮೇಲೆ ಜಗನ್ಮೋಹನ. ನೆಕ್ಸ್ಟ್ ಭೋಗ ಮಂದಿರು 5 ಧೂಮ್ಸ್ ಇಂದ ಕನ್ಸ್ಟ್ರಕ್ಷನ್ ಆಗಿದೆ. ನಂತರ ನಟ ಅಂತ ಹೇಳಿದ್ರೇನು? ಡ್ಯಾನ್ಸಿಂಗ್ ಹಾಲ್ ಅಥವಾ ಪರ್ಫಾರ್ಮೆನ್ಸ್ ಆಫ್ ಡ್ಯಾನ್ಸಿಂಗ್ ಓಪನ್ ಹಾಲ್, ಅದನ್ನ ನಟ ಮಂದಿರ್ ಅಂತ ಹೇಳಿ ಕರಿತೀವಿ. ಸೊ ಈ ನಟ ಮಂದಿರಲ್ಲಿ ರೂಫು ಮತ್ತೆ ಪಿಲ್ಲರ್ಸ್ ಗಳನ್ನ ಅಥವಾ ಪಿಲ್ಲರ್ಡ್ ಹಾಲ್ ಅನ್ನ ನೋಡಬಹುದಾಗತ್ತೆ. ಸೊ ಇದು ಆರ್ಕಿಟೆಕ್ಚರ್ ಆಫ್ ದ ಕಾಮಾಖ್ಯ ದೇವಿ ಟೆಂಪಲ್. ಇದನ್ನ ನೀಲಾಚಲ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತೇವೆ. ನೆಕ್ಸ್ಟ್, ಈ ಒಂದು ಟೆಂಪಲ್ ನ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಸೊ ಕ್ವಶನ್ ಬಂದ್ಬಿಟ್ಟು, ರಿಗಾರ್ಡಿಂಗ್ ದ ನೀಲಾಚಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂಡ್ ದ ಕಾಮಾಖ್ಯ ಟೆಂಪಲ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is a unique combination of traditional South Indian Dravidian style of architecture and Islamic Mughal dome design
ಮೊಘಲ್ ಡೂಮ್ ಡಿಸೈನ್ ಕರೆಕ್ಟ್, ಬಟ್ ದ್ರವಿಡಿಯನ್ ಸ್ಟೈಲ್ ಅಲ್ಲ, ನಗರ ಸ್ಟೈಲ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ದ ಟೆಂಪಲ್ ಸ್ಟ್ರಕ್ಚರ್ ಇಸ್ ಲೊಕೇಟೆಡ್ ಅಟಾಪ್ ನೀಲಾಚಲ್ ಹಿಲ್ ಆನ್ ದ ಸದರ್ನ್ ಬ್ಯಾಂಕ್ ಆಫ್ ದ ಬ್ರಹ್ಮಪುತ್ರ ರಿವರ್. ಇದು ಸರಿಯಾದ ಸ್ಟೇಟ್ಮೆಂಟ್. ಸದರ್ನ್ ಬ್ಯಾಂಕ್ ಆಫ್ ದ ಬ್ರಹ್ಮಪುತ್ರ ರಿವರ್ ಮತ್ತೆ ನೀಲಾಚಲ್ ಹಿಲ್ ಅಲ್ಲಿ ಈ ಒಂದು ಟೆಂಪಲ್ ಅನ್ನ ಕಾಣಬಹುದಾಗುತ್ತೆ. ದ ನಟ ಮಂದಿರ್ ಫೀಚರ್ ಅನ್ upsidal shell roof structure resembling Assamese Namghars. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನಾಮ್ಗರ್ ಅಂತ ಹೇಳಿದ್ರೆ ಪ್ರೇಯರ್ ಹಾಲ್ ಅಂತ ಹೇಳಿ ಅರ್ಥ. ಓಕೆನಾ? ಪ್ರೇಯರ್ ಹಾಲ್ ಅನ್ನ ನಾವು ನಾಮ್ಗಾರ್ಸ್ ಅಂತ ಹೇಳಿ ಅಸ್ಸಾಮಿಸೆ ಲ್ಯಾಂಗ್ವೇಜ್ ಅಲ್ಲಿ ಕರೆಯಲಾಗುತ್ತೆ. ಸೊ ಇದಿಷ್ಟು ಈ ಒಂದು ಟೆಂಪಲ್ ನ ಬಗ್ಗೆ ಮತ್ತೆ ಅಲ್ಲಿರುವಂತಹ ಟೆಂಪಲ್ ಆರ್ಕಿಟೆಕ್ಚರ್ ನ ಬಗ್ಗೆ. ನಂತರ ವಾಯ್ಗಾಯ್ ರಿವರ್ ಬಗ್ಗೆ ನೋಡೋಣ. ನಿನ್ನೆ ಪೆರಿಯಾರ್ ರಿವರ್ ಬಗ್ಗೆ ನೋಡ್ಕೊಂಡಿದ್ವಿ ಅಲ್ಲ, ಇವತ್ತು ವಾಯ್ಗಾಯ್ ರಿವರಿನ ಬಗ್ಗೆ ನೋಡ್ಕೊಳ್ಳೋಣ. ವಾಯ್ಗಾಯ್ ರಿವರು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ವಾಯ್ಗಾಯ್ ರಿವರ್ ಅಲ್ಲಿ ಗಾರ್ಬೇಜ್ ಡಂಪಿಂಗು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಮಧುರೈ ರೀಜನ್ ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇನಿಷಿಯೇಟಿವ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಎನ್ವಿರಾನ್ಮೆಂಟಲ್ ಅಲರ್ಟ್ ಅನ್ನ ತರಲಾಗಿದೆ. ಅದಕ್ಕೋಸ್ಕರ ವಾಯ್ಗಾಯ್ ರಿವರ್ ನ್ಯೂಸ್ ಅಲ್ಲಿದೆ. ವಾಯ್ಗಾಯ್ ರಿವರ್ ಬಗ್ಗೆ ನೋಡ್ಕೊಂಡ್ರೆ, ವಾಯ್ಗಾಯ್ ರಿವರ್ ಬಂದ್ಬಿಟ್ಟು ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವಂತಹ ವರಸನಾಡು ಅನ್ನುವಂತಹ ಇಲ್ಲಲ್ಲಿ ಆರಿಜಿನ್ ಆಗತ್ತೆ. ವರಸು ನಾಡು ಅನ್ನುವಂತಹ ಇಲ್ಲಲ್ಲಿ ಆರಿಜಿನ್ ಆಗತ್ತೆ. ಅಂಡ್ ಇದು ಯೂಶಲಿ ಈಸ್ಟ್ವರ್ಡ್ ಫ್ಲೋಯಿಂಗ್ ರಿವರ್. ಮಧುರೈ ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಮಧುರೈಯಲ್ಲಿ ಇದು ಪಾಸ್ ಆಗತ್ತೆ. ಪಾಲ್ಕ್ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿಂದ ರಾಮನಾಥಪುರಂನ ಮೂಲಕ ಜಾಯಿನ್ ಆಗತ್ತೆ, ಬೇ ಆಫ್ ಬೆಂಗಾಲ್ ಅನ್ನ ಜಾಯಿನ್ ಆಗತ್ತೆ. ನಂತರ ಈ ಒಂದು ರಿವರ್ ಅಲ್ಲಿ ನಾವು ಒಂದು ವಾಟರ್ ಫಾಲ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ವಾಯ್ಗಾಯ್ ರಿವರ್. ಯಾವ ವಾಟರ್ ಫಾಲ್ ಅಂತ ಹೇಳಿದ್ರೆ ವತ್ತಪರಾಯ್ ಫಾಲ್ಸ್ ಅಂತ ಹೇಳ್ಬಿಟ್ಟು, ವತ್ತಪರಾಯ್ ಫಾಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಇದು ಜಾಯಿನ್ ಆಗೋದಕ್ಕಿಂತ ಮುಂಚೆ ವಾಯ್ಗಾಯ್ ರಿವರ್ ಮೇಜರ್ ಆಗಿ ಪೆರಿಯಾರ್ ರಿವರ್ ಇಂದ ವಾಟರ್ ಅನ್ನ ತಗೊಳುತ್ತೆ. ನಿನ್ನೆ ನೋಡಿದ್ವಿ ಅಲ್ವಾ, ಪೆರಿಯಾರ್ ರಿವರ್ ಕೇರಳದ ಮೇಜರ್ ರಿವರ್ ಬಂದ್ಬಿಟ್ಟು ಪೆರಿಯಾರ್ ರಿವರ್. ಸೊ ಅಲ್ಲಿಂದ ನೀರನ್ನ ತಗೊಳುತ್ತೆ ಯಾವುದು, ವಾಯ್ಗಾಯ್ ರಿವರ್. ನಂತರ ವಾಯ್ಗಾಯ್ ರಿವರ್ ಅನ್ನ ಮೇಜರ್ ಟ್ರಿಬ್ಯೂಟರೀಸ್ ಯಾವ್ದು ಅಂತ ಹೇಳಿದ್ರೆ ಸುರುಳಿ ಟ್ರಿಬ್ಯೂಟರಿ, ಸುರುಳಿ ರಿವರ್, ಮುಲ್ಲಿಯಾರ್ ರಿವರ್, ವರಹ ರಿವರ್, ಮಂಜಲ್ ರಿವರ್ ಮತ್ತೆ ವಾಯ್ಗಾಯ್ ಡ್ಯಾಮ್ ಅನ್ನ ಕೂಡ ಈ ರಿವರ್ಸ್ ಗಳಲ್ಲಿ ನೋಡಬಹುದಾಗುತ್ತೆ. ಸೊ ಮೇಜರ್ ರಿವರ್ಸ್ ಬಂದ್ಬಿಟ್ಟು ಸುರುಳಿ ರಿವರ್, ಮುಲ್ಲಿಯಾರ್ ರಿವರ್, ವರಳಾ ರಿವರ್, ಮಂಜಲ್ ರಿವರ್. ಈ 4 ಮೇಜರ್ ಟ್ರಿಬ್ಯೂಟರೀಸ್ ಗಳು ವಾಯ್ಗಾಯ್ ರಿವರ್ದು. ಸೊ ನಿನ್ನೆ ಹೇಗೆ ಪೆರಿಯಾರ್ ರಿವರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡಿದ್ವಿ, ಹಾಗೆ ವಾಯ್ಗಾಯ್ ರಿವರ್ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಸೌತ್ ಫ್ಲೋಯಿಂಗ್ ರಿವರ್ಸ್ ಗಳ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನಾವು ವಾಯ್ಗಾಯ್ ರಿವರ್ ಕೂಡ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಸೌತ್ ಇಂಡಿಯನ್ ಹೈಡ್ರಾಲಜಿ ಬಗ್ಗೆ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಾಯ್ಗಾಯ್ ರಿವರ್ ಸಿಸ್ಟಮ್ ಇನ್ ಸೌತ್ ಇಂಡಿಯಾ. It flows entirely through the state of Tamil Nadu and empties directly into Gulf of Mannar. ಇದು ರಾಂಗ್. ಎಂಟೈರ್ಲಿ ಗಲ್ಫ್ ಆಫ್ ಮನ್ನಾರ್ಗೆ ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಆಗಲ್ಲ. ಪಾಲ್ಕ್ ಸ್ಟ್ರೈಟ್ ನ ಮೂಲಕ ಹೋಗಿ ರಾಮನಾಥಪುರಂ ಇಂದ ಹೋಗ್ಬಿಟ್ಟು ಅಲ್ಲಿಂದ ಗಲ್ಫ್ ಸ್ಟ್ರೈಟ್ ಗೆ ಹೋಗಿ ಜಾಯಿನ್ ಆಗತ್ತೆ. ನೆಕ್ಸ್ಟ್, ಇಟ್ ರಿಸೀವ್ಸ್ ರಿಡೈರೆಕ್ಟೆಡ್ ಟ್ರಾನ್ಸ್ ಬೇಸಿನ್ ವಾಟರ್ ಫ್ರಮ್ ಪೆರಿಯಾರ್ ರಿವರ್ ಸಿಸ್ಟಮ್ ಇನ್ ಕೇರಳ. ಇದು ಸರಿಯಾದ ಸ್ಟೇಟ್ಮೆಂಟ್. ದ ಸುರುಳಿ ಅಂಡ್ ವರಹ ಆರ್ ನೋಟಬಲ್ ಟ್ರಿಬ್ಯೂಟರಿ ಆಫ್ ದ ವೈಗಾಯ್ ರಿವರ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 ಓನ್ಲಿ is the right answer for this Vaigai river question. ನೆಕ್ಸ್ಟ್, ತ್ರಿಪುರ ಸರಿಂದ. ತ್ರಿಪುರಾದಲ್ಲಿ ಇರುವಂತಹ ಒಂದು ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ ಗೆ GI ಟ್ಯಾಗ್ ಸಿಕ್ಕಿದೆ. ಸೊ ಹಾಗಾಗಿ ತ್ರಿಪುರದ ಸರಿಂದ ಅಥವಾ ಸರಿಂದ ಉಕ್ರಾಪ ನ್ಯೂಸ್ ಅಲ್ಲಿರೋದನ್ನ ನೋಡಬಹುದು. ತ್ರಿಪುರದ ಸರಿಂದಾಗೆ GI ಟ್ಯಾಗ್ ಸಿಕ್ಕಿರೋದ್ರಿಂದ ಇತ್ತೀಚೆಗೆ ಎಸ್ಪೆಷಲಿ ನಾವು ಈ ಮಂತಿನಲ್ಲಿ GI ಟ್ಯಾಗ್ ಸಿಕ್ಕಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ನೋಡ್ತಾ ಇದೀವಿ. ಎಕ್ಸಾಮ್ ಅಲ್ಲಿ GI ಟ್ಯಾಗ್ ಅನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಕೂಡ ಕೇಳಬಹುದು. ಅದರ ಜೊತೆಗೆ ಯಾವ್ದಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಲ್ಲ ಅದನ್ನ ಫೀಚರ್ ನ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಇದು ಬೋರ್ಡ್ ಸ್ಟ್ರಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಯೂಶಲಿ ಸಿಂಗಲ್ ಬ್ಲಾಕ್ ವುಡ್ ಇಂದ ತಯಾರಿಸಲಾಗುತ್ತೆ. ಈ ಎಂಟೈರ್ ಬ್ಲಾಕ್ ಏನಿದೆ ಅಲ್ವಾ, ಇದನ್ನ ಸಿಂಗಲ್ ವುಡ್ ಬ್ಲಾಕ್ ಇಂದ ತಯಾರಿಸಲಾಗುತ್ತೆ. ಸೊ ಇದು ಇದನ್ನ ತಯಾರಿಸಿದ್ಮೇಲೆ ಹಾಲೋ ರೆಸೊನೇಟರ್ಸ್ ನ ಕ್ರಿಯೇಟ್ ಮಾಡ್ತಾರೆ ಟು ಗೆಟ್ ಅ ಗುಡ್ ಸೌಂಡ್. ಇದನ್ನ ಸರಿಂದ ಹುಕ್ರಾಪ್ ಅಂತ ಕೂಡ ಕರೆಯಲಾಗತ್ತೆ. ಇದನ್ನ ಯಾವ ವುಡ್ ಇಂದ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಂಬೂ ವುಡ್ ಇಂದ ತಯಾರಿಸಲಾಗುತ್ತೆ. ಬ್ಯಾಂಬೂ ಇಂದ ತಯಾರಿಸಲಾಗುತ್ತೆ. ಓವಲ್ ಶೇಪ್ಡ್ ವಾಯ್ಡ್ ಸ್ಟ್ರಿಂಗ್ ವಾಯ್ಡ್ ವುಡನ್ ವೆರೈಟಿ ಚೇಂಬರ್ ಅನ್ನ ಹೊಂದಿರುತ್ತೆ. ಯೂಶಲಿ 65 to 70 ಸೆಂಟಿಮೀಟರ್ ಇರುವಂತಹ ಇನ್ಸ್ಟ್ರೂಮೆಂಟ್. ಇದು ತುಂಬಾನೇ ಚಿಕ್ಕ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್, ಯೂಶಲಿ ಇದರ ಸ್ಟ್ರಿಂಗ್ಸ್ ಅನ್ನ ಮೆಟಲ್ ಇಂದ ಮಾಡಿರ್ತಾರೆ, ಅಥವಾ ಮೆಟಲ್ ಇಲ್ಲ ಅಂತ ಹೇಳಿದ್ರೆ ಅನಿಮಲ್ ಗಟ್ಟು ಅಥವಾ ಟ್ರೆಡಿಷನಲ್ ಥ್ರೆಡ್ ಆಫ್ ಮುಗ ಇಂದ ಕೂಡ ಮಾಡಲಾಗುತ್ತೆ. ಸೊ ತ್ರಿಪುರಾದ ಈಗ ಸಿಕ್ಕಿರುವಂತಹ ಸರಿಂದ ಇನ್ಸ್ಟ್ರೂಮೆಂಟ್ ಬಗ್ಗೆ ಇದಿಷ್ಟು. ನೆಕ್ಸ್ಟ್, ತ್ರಿಪುರಾದಲ್ಲಿ ಬೇರೆ ಬೇರೆ GI ಟ್ಯಾಗ್ ಸಿಕ್ಕಿರುವಂತಹ ಪ್ರಾಡಕ್ಟ್ಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ತ್ರಿಪುರಾದ ಕ್ವೀನ್ ಪೈನಾಪಲ್ ಗೂ ಕೂಡ ತ್ರಿಪುರಾದಲ್ಲಿ GI ಟ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್, ರಿಸಾಗೆ ಕೂಡ GI ಟ್ಯಾಗ್ ಸಿಕ್ಕಿರೋದನ್ನ ನೋಡಬಹುದಾಗತ್ತೆ. ಅದ ನಂತರ ರಿಸಾ ಮತ್ತೆ ಪಚಾರಾಗೆ ಕೂಡ ಸಿಕ್ಕಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರೈಗಾನೈ ಅಂತ ಕೂಡ ಕರೀತಾರೆ. ಮತ್ತೆ ನಟಬಾರಿ ಪೇಡಾಗೂ ಕೂಡ GI ಟ್ಯಾಗ್ ಸಿಕ್ಕಿರೋದನ್ನ ಕಾಣಬಹುದಾಗತ್ತೆ. ಇದಿಷ್ಟು GI ಟ್ಯಾಗ್ ಸಿಕ್ಕಿರುವಂತಹ ಪ್ರಾಡಕ್ಟ್ಸ್ ಗಳು ತ್ರಿಪುರಾ ರೀಜನ್ ಅಲ್ಲಿ. ನೆಕ್ಸ್ಟ್, ಇದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ದ ಟರ್ಮ್ ಸರಿಂದ ಉತ್ಕರಂ which recently received geographical indication tag is best described which of the following? First one, traditional hand woven geometric shallow worn by tribal chieftain in Nagaland. First statement wrong. ಯಾಕಂದ್ರೆ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, ಬೋರ್ಡ್ ಸ್ಟ್ರಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಾರ್ವ್ಡ್ ಫ್ರಮ್ ಸಿಂಗಲ್ ವುಡನ್ ಬ್ಲಾಕ್ ಇನ್ ತ್ರಿಪುರಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಆನ್ಸರ್ ಬಂದು ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ನೆಕ್ಸ್ಟ್, ನಿರ್ಭಯ ಚೇತನ ಇನಿಷಿಯೇಟಿವ್ಸ್ ನ ಬಗ್ಗೆ ನೋಡೋಣ. ಇದನ್ನ ಎಕ್ಸಾಮ್ ಅಲ್ಲಿ ನೀವು ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದು. ವಿಮೆನ್ ಸೇಫ್ಟಿಯಲ್ಲಿ, ಎಸ್ಪೆಷಲಿ ಸೊಸೈಟಲ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಯೂಸ್ ಮಾಡಬಹುದಾಗುತ್ತೆ. ನಿರ್ಭಯ ಚೇತನ ರಾಹು ಇನಿಷಿಯೇಟಿವ್ ಅಂಡರ್ ಅಲ್ಲಿ ನಿರ್ಭಯ ರಾಹು ಇನಿಷಿಯೇಟಿವ್ ಅಂತ ಹೇಳಿ ಕರಿತೀವಿ. ಇದರ ಅಂಡರ್ ಅಲ್ಲಿ ನಿರ್ಭಯ ಚೇತನವನ್ನ ತಗೊಂಡ್ಬರ್ಲಾಗತ್ತೆ. ಇಟ್ ಈಸ್ ಇಂಪ್ಲಿಮೆಂಟೆಡ್ ಅಂಡರ್ ನಿರ್ಭಯ ಫಂಡ್. ಸೊ ನಿರ್ಭಯ ಕೇಸ್ ಏನಾಗಿದೆ ಅಲ್ಲ, ಅದರ ಅಂಡರ್ ಅಲ್ಲಿ ವಿಮೆನ್ ಸೇಫ್ಟಿಗೋಸ್ಕರ ನಿರ್ಭಯ ಫಂಡ್ ಅನ್ನ ತರ್ತಾರೆ. ಸೊ ಆ ನಿರ್ಭಯ ಫಂಡ್ ಅಂಡರ್ ಅಲ್ಲಿ ಈ ಒಂದು ನಿರ್ಭಯ ಚೇತನವನ್ನ ಇಂಪ್ಲಿಮೆಂಟೇಶನ್ ಮಾಡಲಾಗುತ್ತೆ. ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಇದು ನೋಡಲ್ ಮಿನಿಸ್ಟ್ರಿ ಅಂಡ್ ಆಲ್ಸೋ ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ. ಇದನ್ನ ಜೆಂಡರ್ ರೆಸ್ಪಾನ್ಸಿವ್ ಗವರ್ನೆನ್ಸ್ ನ ಸ್ಟ್ರೆಂಥನ್ ಮಾಡಲು ತರಲಾಗುತ್ತೆ ಥ್ರೂ ಔಟ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ಯೂಸ್ ಮಾಡಿ ಅವೇರ್ನೆಸ್, ವಿಮೆನ್ ಸೇಫ್ಟಿ ರಿಲೇಟೆಡ್ ಅವೇರ್ನೆಸ್, ಅಕೌಂಟಬಿಲಿಟಿ ಹಾಗೂ ಕಮ್ಯುನಿಟಿ ಲೀಡರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಎಸ್ಪೆಷಲಿ ಅಮಾಂಗ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನ ನಡುವೆ ಅಕೌಂಟಬಿಲಿಟಿ, ಅವೇರ್ನೆಸ್ ಮತ್ತೆ ಕಮ್ಯುನಿಟಿ ಲೀಡರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅನ್ನೋದು ನಿರ್ಭಯ ಚೇತನದ ಇನಿಷಿಯೇಟಿವ್. ಇನ್ನ ನಿರ್ಭಯ ರಾಹೋ ಅನ್ನುವಂತಹ ಬಗ್ಗೆ ನೋಡಿದ್ರೆ ಅದರ ಕಾಂಪೋನೆಂಟ್ ಏನೇನು ಅಂತ ನೋಡಿದ್ರೆ ವಿಮೆನ್ ಸೇಫ್ಟಿ ಹಾಗೂ ಜೆಂಡರ್ ಈಕ್ವಾಲಿಟಿಯಲ್ಲಿ ಸೆನ್ಸಿಟಿವ್ ಎಲೆಕ್ಟೆಡ್ ಮೇಲ್ ರೆಪ್ರೆಸೆಂಟೇಟಿವ್ ನ ತರುವುದು ನಿರ್ಭಯ ಚೇತನದ ಇನಿಷಿಯೇಟಿವ್. ನಿರ್ಭಯ ಚೇತನದ ಅಡಿಯಲ್ಲಿ ಒಟ್ಟು 28,500 ಮಾಸ್ಟರ್ ಟ್ರೈನರ್ಸ್ ಅನ್ನ ಸ್ಟೇಟ್ ಟು ಡಿಸ್ಟ್ರಿಕ್ಟ್ ಹಾಗೂ ಬ್ಲಾಕ್ ಲೆವೆಲ್ ಅಲ್ಲಿ ತರಲಾಗಿದೆ. ಟು ರೀಚ್ ಓವರ್ 17.5 lakh ಮೇಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಕ್ರಾಸ್ ದ ಕಂಟ್ರಿ. ಇನ್ನ ಇದರಲ್ಲಿ ನಿರ್ಭಯ ನೇತ್ರಿ ಅಂತ ನೋಡ್ತೀವಿ, ಮತ್ತೆ ನಿರ್ಭಯ ದೃಷ್ಟಿ ಅಂತ ನೋಡ್ತೀವಿ. ನಿರ್ಭಯ ನೇತ್ರಿ ಬಂದ್ಬಿಟ್ಟು ಎಲೆಕ್ಟೆಡ್ ವಿಮೆನ್ ರೆಪ್ರೆಸೆಂಟೇಟಿವ್ಸ್ ಗಳಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಹಾಗೂ
ಲೀಗಲ್ ಅವೇರ್ನೆಸ್ ನ ತರಲಾಗ್ತದೆ. ನೆಕ್ಸ್ಟ್ ನಿರ್ಭಯ ದೃಷ್ಟಿ ಬಂದ್ಬಿಟ್ಟು ಸಿಸಿ ಕ್ಯಾಮೆರಾ ಇನ್ಸ್ಟಾಲೇಷನ್ ಮಾಡೋದಕ್ಕೋಸ್ಕರ ರೂರಲ್ ಏರಿಯಾದಲ್ಲಿ ಸಿಸಿ ಕ್ಯಾಮೆರಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ತಂದಿರೋದು. ಸೊ ನಿರ್ಭಯ ಚೇತನ, ನಿರ್ಭಯ ರಾಹೋ ಇನಿಷಿಯೇಟಿವ್ ಅಂಡರ್ ಅಲ್ಲಿ ತರ್ತಾ ಇದ್ದಾರೆ. ನಿರ್ಭಯ ಫಂಡ್ ಅಂಡರ್ ಅಲ್ಲಿ ಇಂಪ್ಲಿಮೆಂಟೇಷನ್ ಪಂಚಾಯತ್ ರಾಜು ಮಿನಿಸ್ಟ್ರಿ ಇದರ ನೋಡಲ್ ಮಿನಿಸ್ಟ್ರಿ. ನಿರ್ಭಯ ನೇತ್ರಿ ಬಂದ್ಬಿಟ್ಟು ಅವೇರ್ನೆಸ್ ನ ಕೊಡೋದಕ್ಕೋಸ್ಕರ, ಕೆಪಾಸಿಟಿ ಬಿಲ್ಡಿಂಗ್ ನ ಮಾಡೋದಕ್ಕೋಸ್ಕರ. ನಿರ್ಭಯ ದೃಷ್ಟಿ ಬಂದ್ಬಿಟ್ಟು ಸಿಸಿಟಿವಿ ಇನ್ಸ್ಟಾಲೇಷನ್ಗೋಸ್ಕರ. ಇದಿಷ್ಟು ನಿರ್ಭಯ ಚೇತನದ ಬಗ್ಗೆ. ರಿಗಾರ್ಡಿಂಗ್ ನಿರ್ಭಯ ಚೇತನ ಇನಿಷಿಯೇಟಿವ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is a national campaign launched under the nodal administrative control of Ministry of Women and Child Development. Allah, Ministry of Panchayat Raj. Next, it targets the sensitization of male elected representative inside local self-government institution. Idu kuda correct. Next, the initiative is funded through resource allocation drawn from National Nirbhaya Fund. Idu kuda sariyada uttara. So answer bandu 213 only is the right answer for this particular question. ಸೊ ಇದಿಷ್ಟು ಈಗ ಬಂದಿರುವಂತಹ ಜೂನ್ 23rd ಅಲ್ಲಿ ಇದ್ದಂತಹ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಇದೇ ರೀತಿಯಾದಂತಹ ಹೆಚ್ಚಿನ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.